ಇದು ವೈಟ್ ಟು ಪ್ಲೇ ಚೆಕ್ಮೇಟ್ ದ ಬ್ಲ್ಯಾಕಿಂಗ್ ಇನ್ 2 ಮೂವ್ಸ್. 2 ಮೂವಲ್ಲಿ ನಾವು ಚೆಕ್ಮೇಟ್ ಮಾಡಬೇಕು. ಹೇಗೆ ಮಾಡೋದು? ಎರಡು ಚೆಕ್ ಕೊಡ್ಬೇಕು ಕಿಂಗಿಗೆ. ಕ್ವೀನ್ ಇಲ್ಲಿ ಚೆಕ್ ಕೊಡೋಕ್ಕಾಗಲ್ಲ, ರುಕ್ ಕಾಯ್ತಾ ಇದೆ, ಹೊಡೆದು ಬಿಡ್ತಾನೆ. ಮತ್ತೆ ನೋಡಿ, ರುಕ್ಕು ಮತ್ತೆ ಕ್ವೀನು ಜೋಡಿಸ್ಕೊಂಡಿದ್ದಾನೆ. ಈ ನೈಟ್ ಮೇಲೆ ಅಟ್ಯಾಕ್ ಆಗಿದೆ ಈ ರುಕ್ಕು. ಇಲ್ಲ, ಹೀಗೆಲ್ಲ ಇದ್ರೂ ಸಹ ಇವನು 2 ಮೂವ್ಸ್ ಚೆಕ್ಮೇಟ್ ಮಾಡ್ತಾನೆ. ಹೇಗೆ ಮಾಡ್ತಾನೆ ನೋಡೋಣ. ಈಗ ಕ್ವೀನ್ ಇಂದ ನಾವು G7 ಹೊಡ್ಬಿಟ್ರೆ ಕಿಂಗ್ ಇಂದ ಹೊಡೆದು ಬಿಡ್ತಾನೆ, ಅದು ತಪ್ಪಿಸ್ಕೊಂಡ್ಬಿಡ್ತಾನೆ, ಚೆಕ್ಮೇಟ್ ಆಗೋದು ಅಲ್ವಾ. ಅದಕ್ಕೆ ನಮ್ಮ ಕ್ವೀನಿಗೆ ಇನ್ನೊಂದು ಸಪೋರ್ಟರ್ ಬೇಕು. ಅದಕ್ಕೆ ಏನ್ ಮಾಡ್ತಾನೆ, ಬಿಷಪ್ H6 ಅಂತ ಇಡ್ತಾನೆ. ಬಿಷಪ್ H6 ಐಡಿಯಾ. ಬಿಷಪ್ ಇಂಟು ಹೊಡೆದ್ರೆ ಚೆಕ್ಮೇಟು, ಕ್ವೀನ್ ಇಂಟು ಹೊಡೆದ್ರೆ ಚೆಕ್ಮೇಟು. ಅವನೇನಾದರೂ ಇಲ್ಲಿ G ಇಂಟು H6 ಪಾನ್ ಇಂದ ಅವನು ಬಿಷಪ್ ಹೊಡೆದು ತಪ್ಪಿಸ್ಕೊಂಡ್ಬಿಟ್ರೆ, ಪಾನ್ ಇಂದ ಬಿಷಪ್ ಹೊಡೆದು ಬಿಟ್ರೆ ಈಗ ಚೆಕ್ಮೇಟ್ ಇಲ್ಲ ಅಂದ್ರೆ, ಈಗ ನೋಡಿ ಈ F6 ಪಾನ್ ಯಾರು ಇಲ್ಲ, ಈಗ ಸಪೋರ್ಟ್ ಹೋಯ್ತು, ಇಲ್ಲಿ ಡಿಫ್ಲೆಕ್ಟ್ ಆಯ್ತು. ಪಾನು ಡಿಫ್ಲೆಕ್ಷನ್ ಅಂತೀವಿ, ಪಾನ್ ಬೇರೆ ಕಡೆ ಆಯ್ತು. ಈಗ ಕ್ವೀನ್ ಇಂಟು F6 ಹೊಡೆದು ಚೆಕ್ ಕೊಟ್ಬಿಡ್ತಾನೆ. ಕ್ವೀನ್ ಇಂಟು F6 ಹೊಡೆದಾಗ ಚೆಕ್ ಬಂತು. ಕಿಂಗ್ ಅಂತೂ G7 ಮೊದಲೇ ಬರೋಕ್ಕಾಗಲ್ಲ. G8 ಸ್ಕ್ವೇರ್ನ ಈ ನೈಟ್ ಕಂಟ್ರೋಲ್ ಇಟ್ಕೊಂಡಿದೆ. ಹಾಗಾಗಿ ಕಿಂಗ್ G8 ಬರೋಕ್ಕಾಗಲ್ಲ, ಕ್ವೀನ್ G7 ಬರೋಕ್ಕಾಗಲ್ಲ, ಚೆಕ್ ಮೇಟ್. ಈ ರೀತಿ ನಾವು 2 ಮೂವ್ಸ್ ಅಲ್ಲಿ ಕ್ಯಾಲ್ಕುಲೇಟೆಡ್ ಮಾಡಿ ಚೆಕ್ ಮೇಟ್ ಮಾಡಬೇಕು. ಮತ್ತೊಂದು ವೇರಿಯೇಷನ್ ಇದೆ ಇಲ್ಲಿ. ಬಿಷಪ್ H6 ಇಟ್ಟಾಗ ಈಗ ಇಲ್ಲಿ ಹೊಡೆದು ಚೆಕ್ ಮೇಟ್ ಮಾಡ್ತಾನೆ ಅಂತ ಹೇಳಿ ರೂಕ್ ಇಂದ ಅವನೇನಾದ್ರು ನೈಟ್ ಹೊಡೆದ್ಬಿಟ್ರೆ, ರೂಕ್ ಇಂಟು E7 ಅಂತ ಈ ನೈಟ್ ನ ಹೊಡೆದಾಕ್ಬಿಟ್ರೆ, ಇವಾಗ ಚೆಕ್ ಮೇಟ್. ಕ್ವೀನ್ ಇಂದ ಹೊಡೆದ್ಬಿಟ್ರೆ, ಈಗ ಕ್ವೀನ್ ಇಂದ ಹೊಡೆದ್ರೆ ರೂಕ್ ಇಂಟು ಕ್ವೀನ್ ಹೊಡೆದ್ಬಿಡುತ್ತೆ. ಅವನು ಕ್ವೀನ್ ಇಂಟು ಹೊಡೆದ್ನ ಚೆಕ್ ಮೇಟ್ ಮಾಡ್ತಾ ಇಟ್ಬಿಟ್ರೆ ಚೆಕ್ ಮೇಟ್ ಅಲ್ಲ ಇದು, ಯಾಕಂದ್ರೆ ರೂಕ್ ಇದೆ, ರೂಕ್ ಇಂಟು ಕ್ವೀನ್ ಹೊಡೆದ್ಬಿಡ್ತಾನೆ, ಕ್ವೀನ್ ಹೋಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ ವೈಟ್, ಕ್ವೀನ್ ಇಂದ ಈ ಪಾನ್ ಹೊಡೆಯೋದಿಲ್ಲ, ಬಿಷಪ್ ಇಂಟು ಹೊಡೆದ್ಬಿಡ್ತಾನೆ. ಬಿಷಪ್ ಇಂಟು G7 ಚೆಕ್ ಕೊಟ್ಬಿಡ್ತಾನೆ. ಕ್ವೀನ್ ಸಪೋರ್ಟ್ ಅಲ್ಲಿ ಬಿಷಪ್ ಇಂಟು G7 ಚೆಕ್. ಕಿಂಗ್ ಚೆಕ್ ಬಂದಿದೆ. ಈಗ ರೂಕ್ ಇಂಟು ಕ್ವೀನ್ ಹೊಡೆಯಕ್ ಬರಲ್ಲ, ಚೆಕ್ ಇದೆ, ಚೆಕ್ ತಪ್ಪಿಸ್ಕೊಬೇಕು ಅಲ್ವಾ. ಕಿಂಗ್ ಇಂಟು ಹೊಡೆಯಕ್ ಬರಲ್ಲ, ಕ್ವೀನ್ ಸಪೋರ್ಟ್ ಇದೆ, ಕಿಂಗ್ G8 ಬರೋಕ್ಕಾಗಲ್ಲ. ಈ ರೀತಿ 2 ಮೂವ್ಸ್ ಅಲ್ಲಿ ಚೆಕ್ ಮೇಟ್ ಮಾಡಬಹುದು.